ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮೆಟ್ಟಿಲು ಪೂಜೆ. ಗಂಗಾವತಿ ನಗರದ ಅಯ್ಯಪ್ಪಗಿರಿಯಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಜ್ಯೋತಿಯ ಅಂಗವಾಗಿ ಬುಧವಾರದಂದು 18 ಮೆಟ್ಟಿಲುಗಳ ಒಡೆಯ ಶ್ರೀ ಅಯ್ಯಪ್ಪ ಸ್ವಾಮಿಗೆ ಮೆಟ್ಟಿಲು ಪೂಜೆ ಸೇರಿದಂತೆ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಜಟ್ಟಿ ವೀರಪ್ರಸಾದ್ ಮಾತನಾಡಿ, ಹರಿಹರ ಪುತ್ರನಾದ ಶ್ರೀ ಅಯ್ಯಪ್ಪ ಸ್ವಾಮಿ ದುಷ್ಟರ ಹಾಗೂ ಮಹಾಶಿಯ ಸಂಹಾರಕ್ಕಾಗಿ ಜನ್ಮ ತಾಳಿದ್ದು, ಸ್ವಾಮಿಯ ನಾಮಸ್ಮರಣೆ ಹಾಗೂ ಸೇವೆಯಿಂದ ಜನ್ಮ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ತಾಯಿ ಬಾಬಾ ಮಾತನಾಡಿ, ಫೆಬ್ರವರಿ 10ರಿಂದ 12ರವರೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 12ನೇ ವರ್ಷದ ಕುಂಭಾಭಿಷೇಕ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಲಿದ್ದು, ಹಂಪಿಯ ಶ್ರೀ ವಿದ್ಯಾರಣ್ಯ ಪೀಠದ ಭಾರತೀ ಸ್ವಾಮಿಗಳು, ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಡಾಕ್ಟರ್ ಎಸ್ ಚಂದ್ರಮೌಳಿ ಗುರುಸ್ವಾಮಿಗಳು, ಪರಮಪೂಜ್ಯ ಶ್ರೀ ರುದ್ರಮುನಿ ಸ್ವಾಮಿಗಳು ಸೇರಿದಂತೆ ಮತ್ತಿತರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಧಾರ್ಮಿಕ ಆಚರಣೆ ಎಂದು ಹೇಳಿದರು. ಮಕರ ಜ್ಯೋತಿಯ ನಿಮಿತ್ತವಾಗಿ 18 ಮೆಟ್ಟಿಲುಗಳಿಗೆ ವಿವಿಧ ಹೂಗಳಿಂದ ಹಾಗೂ ಜ್ಯೋತಿಗಳಿಂದ ಅಲಂಕಾರಗೊಳಿಸಲಾಗಿತ್ತು. ಭಕ್ತರಿಂದ ಹಾಗೂ ಮಾಲಾಧಾರಿಗಳಿಂದ ಭಜನೆ ಮತ್ತು ತರಕಾರಿಗಳು ಜರುಗಿದವು. ದೇವಸ್ಥಾನದ ಪ್ರಧಾನ ಅರ್ಚಕ ಶಂಕರ್ ದಿವಾಕರ್ ಮೂಲ ಅಯ್ಯಪ್ಪ ಸ್ವಾಮಿ ದೇವರಿಗೆ ಅಭಿಷೇಕ ಮತ್ತಿತರ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿದರು.
12ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಕುಂಭಾಭಿಷೇಕ ಕಾರ್ಯಕ್ರಮ ನಾಳೆ ಜನವರಿ 30ರಿಂದ ಫೆಬ್ರವರಿ 12ರವರೆಗೂ ಕಾರ್ಯಕ್ರಮಗಳಿರ್ತವೆ. ಮುಖ್ಯವಾಗಿ 11, 12, 13 ಈ 3 ದಿವಸ ಕುಂಭಾಭಿಷೇಕ ಕಾರ್ಯಕ್ರಮ. ಜನವರಿ 30ರಿಂದ 12ರವರೆಗೂ ರುದ್ರಾಭಿಷೇಕ, ರುದ್ರಹೋಮ ಪ್ರತಿನಿತ್ಯ ಇರ್ತದೆ ಪಾರಾಯಣ. ಅದಕ್ಕಾಗಿ ತಮ್ಮ ಎಲ್ಲರೂ ಬಂದು ಆ ದೇವರ ಸೇವೆಗೆ ಅನುಕೂಲ ಆ ದೇವರ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕಾಗಿ ಮನವಿ. ಆದರೆ ಈ ಸಲ 12ನೇ ವರ್ಷದ ಕುಂಭಾಭಿಷೇಕದ ಕಾರ್ಯಕ್ರಮಕ್ಕಾಗಿ 18 ಮೆಟ್ಲಿಗೆ ಮತ್ತು ಗರ್ಭಗುಡಿಗೆ ಪಂಚಲೋಹದ ಕವಚ ಹಾಕ್ತಾ ಇದ್ದೀವಿ. ಅದೇ ರೀತಿ ಕುಂಭಾಭಿಷೇಕ ಕಾರ್ಯಕ್ರಮಕ್ಕೂ ಸಾಕಷ್ಟು ಗುಡಿಗೆ ರಿಪೇರಿಗಳು, ಬಣ್ಣದ್ದು ಎಲ್ಲ ಕಾರ್ಯಕ್ರಮ ಮುಗಿಸ್ಬೇಕಾಗಿದೆ. ಕೆಲಸ ಕಾಮಗಾರಿಗಳು ಅದರ ಸಲುವಾಗಿ ಸುಮಾರು 60 ಲಕ್ಷ ರೂಪಾಯಿ ಕಾಮಗಾರಿ ನಡೀತಾ ಇದೆ. ಆ 60 ಲಕ್ಷ ರೂಪಾಯಿ ನಾವು ಯಾವ ರೀತಿ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಇದೆ. ಆದರೆ ಕೆಲಸ ಅಂತೂ ಪೂರೈಸಬೇಕು. ಎಲ್ಲರೂ ಸಹಕಾರನೇ ಬೇಕು. ಭಕ್ತಾದಿಗಳದು ಎಲ್ಲರೂ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ದಿಗ್ವಿಜಯವಾಗಿ ನಡೆಸಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ದೇವಸ್ಥಾನ 12ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಕುಂಭಾಭಿಷೇಕದ ಕಾರ್ಯಕ್ರಮ ಫೆಬ್ರವರಿ 10, 11, 12 3 ದಿವಸ ಸತತವಾಗಿ ಕಾರ್ಯಕ್ರಮ ನಡೀತವೆ. ಈ ಕಾರ್ಯಕ್ರಮದ ಅಂಗವಾಗಿ ಪ್ರಥಮವಾಗಿ 22 ನವೆಂಬರ್ಲಿಂದ ಅನ್ನದಾನ ಆರಂಭ ಆಗಿದೆ ದೀಕ್ಷಾರ್ಥಿಗಳು ಮತ್ತು ಭಕ್ತರಿಗಾಗಿ. ಹಾಗೆ ಅಖಂಡ ಲಲಿತಾ ಪಾರಾಯಣ ಮುಕ್ಕೋಟಿ ಏಕಾದಶಿಗೆ ನಡೆದಿದೆ. ತದನಂತರ ಈಗ ಫೆಬ್ರವರಿ 2ರಿಂದ 12ನೇ ತಾರೀಕುವರೆಗೆ ಪ್ರತಿನಿತ್ಯ ಸ್ವಾಮಿಗೆ ಪಂಚಾಮೃತ ಸಹಿತ ಏಕಾದಶ ರುದ್ರಾಭಿಷೇಕ, ರುದ್ರಹೋಮ ನಡೀತತೆ. ಆಸಕ್ತಿ ಇರುವಂಥ ಭಕ್ತಾದಿಗಳು ಯಾವತ್ತಾದರೂ ಒಂದು ದಿವಸದ ಪೂರ್ಣ ಸೇವೆಯಲ್ಲಿ ನೀವು ಒಂದು ದಿನದ ಪೂರ್ಣ ಸೇವೆಯಾಗಿ 6,111 ರೂಪಾಯಿ ನಿಗದಿಪಡಿಸಲಾಗಿದೆ. ಅದರಲ್ಲಿನೇ ಕುಂಭಾಭಿಷೇಕನೂ ಬರ್ತತೆ. ನೀವು ದಯವಿಟ್ಟು ಧಾರಾಳವಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೊನೆಯ ದಿವಸ ನೀವು ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ಸ್ವಾಮಿಗೆ ಅಭಿಷೇಕ ಮಾಡಿ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆ ರೀತಿ 1,611 ರೂಪಾಯಿ ಒಂದು ಕುಂಭಕ್ಕೆ ಅಭಿಷೇಕಕ್ಕೆ ನಿಗದಿಪಡಿಸಲಾಗಿದೆ. ಅದರಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲವಾಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ 18 ಮೆಟ್ಲಿಗೆ ಕವಚ ಹಾಗೂ ಗರ್ಭಗುಡಿಯ ಕವಚವನ್ನು ಏರ್ಪಡಿಸಲಾಗ್ತಾ ಇದೆ, ಪಂಚಲೋಹದ ಕವಚವನ್ನು. ಅದಕ್ಕೂ ದೇಣಿಗೆ ಕೊಡೋರು ಧಾರಾಳವಾಗಿ ಕೊಡಬಹುದು. ಪ್ರತಿಯೊಬ್ಬ ಸೇವಾಕರ್ತರನ್ನು ಗುರುತಿಸಿ ಅವರ ಸೇವೆಯನ್ನು ಗಣನೆಗೆ ತಗೊಂಡು ಅವರಿಗೆ ಒಂದು ಪೂಜ್ಯರಿಂದ ಸನ್ಮಾನ ಕೂಡ ಅವರಿಗೆ ಇರ್ತದೆ. ದಯವಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ತನು ಮನ ಧನದಿಂದ ಸ್ವಾಮಿಯ ಸೇವೆಯನ್ನು ಮಾಡಿ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈ ಗಂಗಾವತಿ ಮಹಾನಗರದಲ್ಲಿ ನಡೆದಂತೆ ನುಡಿದಂಥ ಶರಣ ಚನ್ನಬಸವ ಶಿವಯೋಗಿಗಳನ್ನು ನೆನೆಸುತ್ತಾ, ಹಾಗೆ ಈ ಭಾಗದಲ್ಲಿ ಈ ಜಿಲ್ಲಾ ಮಟ್ಟದಲ್ಲಿ ಗವಿಯಪ್ಪನ ಜಾತ್ರೆ ಅಂತಂದರೆ ಒಂದು ತಿಂಗಳಾನುಗಟ್ಟಲೆ ನಡೀತೈತೆ. ಅವರೆಲ್ಲರ ಕೃಪಾಶೀರ್ವಾದದಿಂದ ಈ ದೇವಸ್ಥಾನಕ್ಕೆ ಪ್ರತಿಷ್ಠಾಪನಾ ದಿನದಿಂದ ಇವತ್ತಿನವರೆಗೆ ಮಾರ್ಗದರ್ಶನ ಕೊಡ್ತಿರುವಂಥ ವಿದ್ಯಾರಣ್ಯ ಯತೀಂದ್ರರನ್ನು ನೆನೆಸುತ್ತಾ ಅವರ ಆಜ್ಞೆಯ ಮೇರೆಗೆ ಈ ಕುಂಭಾಭಿಷೇಕ ಕಾರ್ಯಕ್ರಮ. ತದನಂತರ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಂಥ ಗುರುಗಳಾದಂಥ ಡಾಕ್ಟರ್ ಶ್ರೀ ಚಂದ್ರಮೌಳಿ ಗುರುಸ್ವಾಮಿ ಅವರು ಹಾಗೂ ಅವರ ಮಗನಾದಂಥ ವೆಂಕಟೇಶ್ ಶರ್ಮಾ ಅವರು ಹಾಗೂ ವೇದಮೂರ್ತಿ ರುದ್ರಮುನಿ ತಾತ
ಸೋಮನಾಳ ಇವರ ಒಂದು ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ಹಾಗೂ ಅನೇಕ ಗುರು ಹಿರಿಯರ ಮತ್ತು ಸಮಸ್ತ ಭಜನಾ ಮಂಡಳಿಯ ಸಮಾಜದವರ ಒಂದು ನೆರವಿನಿಂದ ಈ ಕಾರ್ಯಕ್ರಮಕ್ಕೆ ಒಂದು ಸೊಬಗನ್ನು ತರುವಲ್ಲಿ ಎಲ್ಲರ ಒಂದು ಕೃಷಿ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಸಹಯೋಗ, ತನು ಮನದಂಡ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿ. ಸ್ವಾಮಿ ಶರಣಂ. ಅಯ್ಯಪ್ಪ ಶರಣಂ. ಯತ್ಪಾದ ಪಂಕಜಗಂ ಮನೋವಿಸ್ರ ಜಸ್ರಾಂ ಭಕ್ತ್ಯಾಂ ಭಜಂತೆ ಭೌರವ ನಿವಾರಣಾಯ ಪುತ್ರಂ ಪುರಾಂತಕಂ ವಿರೋಧಾರಂ ನಿತ್ಯಂ ನಮಾದ್ಯಂ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯ 12ನೇ ವರ್ಷದ ಕುಂಭಾಭಿಷೇಕದ ಪ್ರಯುಕ್ತ 12 ವರ್ಷಕ್ಕೊಮ್ಮೆ ಸ್ವಾಮಿ ಅಂದರೆ ಚಾರ್ಜಪ್ ಆದಂಗೆ ಯಾವುದೇ ಪೆಂಡಿಂಗ್ ಕೆಲಸಗಳಿದ್ರೆ ಮುಗಿಸ್ಬೇಕು. ಪ್ರತಿಯೊಂದು ಬೇಡ್ಕೊಂಡವ್ರಿಗೂ, ಊರಿಗೂ ಮತ್ತು ದಾನ ಮಾಡಿದವ್ರಿಗೂ, ಬರೀ ಕೈ ಮುಗಿದವ್ರಿಗೂ ಎಲ್ಲರಿಗೂ ಆಶೀರ್ವಾದ ಮಾಡೋಂಥ ಶಕ್ತಿ ಆ ಸ್ವಾಮಿಗೆ ಇನ್ನೂ ಜಾಸ್ತಿ ಆಗಬೇಕು ಅಂತೇಳಿ ಕುಂಭಾಭಿಷೇಕ 12ನೇ ವರ್ಷದ ಎಲ್ಲ ತಲೆ ಮಾಡ್ತಾರೆ, ಅದನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಪ್ರಯುಕ್ತ 18 ಮೆಟ್ಟಿಲುಗಳಿಗೆ, ಪಂಚಲೋಹದ ಗರ್ಭಗುಡಿಗೆ, ಪಂಚಲೋಹದ ಕವಚ, ಇವೆಲ್ಲವೂ ಕಾರ್ಯಕ್ರಮಗಳು ತನು ಮನ ಧನ ಓಸು ಇರಬೇಕು. ಯಾರದ್ರಲ್ಲಿ ತನು ಇದೆಯೋ ಅದು ಕೊಡಿ, ದನ ಇದ್ದವ್ರದ್ದು ದನ ಕೊಡಿ, ಮನ ಇದ್ದವ್ರದಲ್ಲಿ ಮನ ಕೊಡಿ, ಎಲ್ಲರೂ ಭಾಗವಹಿಸ್ರಿ. ಪ್ರತಿ ದಿವಸ ಪ್ರಸಾದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಅಯ್ಯಪ್ಪನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದು ಇಡೀ ಗಂಗಾವತಿ ಒಳ್ಳೇದಾಗಲಿ ಅಂತ ಮಾಡ್ತಿರೋಂಥ ಕೆಲಸ, ಇದು ಲೋಕ ಕಲ್ಯಾಣಾರ್ಥ ಮಾಡ್ತಿರೋ ಕೆಲಸ. ಪ್ರತಿಯೊಬ್ಬರು ಭಾಗವಹಿಸಿ ಇದರ ಫಲವನ್ನು ಪಡೆಯುತ್ತೀರಿ ಅಂತೇಳಿ 2 ಮಾತುಗಳು ಮತ್ತೆ ಹೇಳ್ತಾ ಇದ್ದಾರೆ. ಓಂ ನಮಃ ಶಿವಾಯ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿನೇ. ಹರಿಹರ ಪುತ್ರನಾದ ಶ್ರೀ ಅಯ್ಯಪ್ಪ ಸ್ವಾಮಿ ಕೇರಳದಲ್ಲಿ ಒಂದು ಕಾಡಲ್ಲಿ ರಾಜನಿಗೆ ಜನಿಸು ಅಲ್ಲಿ ಪ್ರತಿಷ್ಠಾಪನೆ ಆಗಿ ಅವರು ಇಡೀ ಜಗತ್ತನ್ನೇ ಕಾಪಾಡ್ತಾ ಬರ್ತಾ ಇದ್ದಾರೆ. ಆದರೆ 41 ದಿವಸ ಮಾಲೆಯನ್ನು ಹಾಕಿ ಎಲ್ಲೆಲ್ಲೋಳಿದ್ದ ಶ್ರಮಪಟ್ಟು ಅಲ್ಲಿ ಕಾಡಿನಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಎಲ್ಲ ಭಕ್ತಾದಿಗಳು ಕೂಡ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾ ಇರುತ್ತಾರೆ. ಆದರೆ ಇವತ್ತಿನ ದಿವಸ ನಮ್ಮ ಗಂಗಾವತಿ ನಗರದಲ್ಲಿ ಗಂಗಾವತಿ ಅಯ್ಯಪ್ಪಗಿರಿಯ ಮೇಲೆ ಆ ಸ್ವಾಮಿಯನ್ನು ತಂದು ಇಲ್ಲಿ ಕುಂದಿರಿಸಿದಂಥ ಈ ನಮ್ಮ ಕಮಿಟಿಯವರೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಕೃತಜ್ಞತೆ ತಿಳಿಸಬೇಕು. ಏಕೆಂದರೆ ಎಲ್ಲರೂ ಅಲ್ಲಿ ಹೋಗೋಕೆ ಸಾಧ್ಯ ಇಲ್ಲ. ಆ 41 ದಿವಸ ಮಾಲೆ ಹಾಕಿದಂಥ ಭಕ್ತಾದಿಗಳು ಮಾತ್ರ ಅಲ್ಲಿ ಹೋಗೋಕೆ ಸಾಧ್ಯ. ಆದರೆ ಇಲ್ಲಿ ನಮ್ಮ ನಾಡಿನಲ್ಲಿ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲಾಂತರ ಭಕ್ತಾದಿಗಳು ಕೂಡ ದರ್ಶನ ಮಾಡುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಂತ ಆ ಗುರುಹಿರಿಯರಿಗೆ ಜಟ್ಟಿ ವೀರಪ್ರಸಾದ್ ಅಧ್ಯಕ್ಷರು, ಹಾಗೆ ಉಪಾಧ್ಯಕ್ಷರು ತಾಯಿಬಾಬಾ ಅವರು, ಅವೇ ರಂಗಣ್ಣ ಅವರು ಉಪಾಧ್ಯಕ್ಷರು, ತಾಯಿಬಾಬಾ ಅವರು ಸೆಕ್ರೆಟರಿ ಅವರು, ಹಾಗೆ ಉಳಿದಂಥ ಎಲ್ಲ ಕಮಿಟಿಯವರು, ಹಂಗೆ ದೊಡ್ಡ ಮನಸ್ಸಿನಿಂದ ದಾನ ಕೊಟ್ಟಂತಹ ಎಲ್ಲ ದಾನಿಗಳಿಗೂ ಕೂಡ ನಾವು ಕೃತಜ್ಞತೆ ಹೇಳಬೇಕು ಮೊದಲನಾಗಿ. ಆಮೇಲೆ ಇಲ್ಲಿ ಜರುಗುತ್ತಿರುವಂಥ ಈ 12 ವರ್ಷದಿಂದಲೂ ಕೂಡ ನಮ್ಮ ಶಬರಿಮಲೆಯಲ್ಲಿ ಯಾವ ಥರ 18 ಮೆಟ್ಟಿಲಿಗೆ ಪೂಜಾ ಕಾರ್ಯಕ್ರಮ ನಡೀತಾ ಇರ್ತದೋ ಅದೇ ಥರ ನಮ್ಮ ಈ ಅಯ್ಯಪ್ಪಗಿರಿಯ ಮೇಲೆ ಕುಂತಂಥ ಅಯ್ಯಪ್ಪನಿಗೆ ನಾವು ಪ್ರತಿ ವರ್ಷವೂ ಕೂಡ ಈ 18 ಮೆಟ್ಟಿಲಿಗೆ ಪೂಜೆ ಮಾಡಿಕೊಂಡು ಎಲ್ಲರಿಗೆ ಪ್ರಸಾದ ವಿತರಣೆ ಎಲ್ಲ ಮಾಡ್ಕೊಂತ ಬರ್ತಾ ಇದ್ದಾರೆ ಕಮಿಟಿಯವರು. ಆದರೆ ಈ ವರ್ಷ ನಡೆಸಿದಂತ 12ನೇ ವರ್ಷದ ನಂತರ ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗಿ 18 ಹತ್ತಿರ ಏನು ಪುಣ್ಯ ಬರುತ್ತದೋ ಅದೇ ಪುಣ್ಯವನ್ನು ಇಲ್ಲಿ ನಮ್ಮ ಭಕ್ತಾದಿಗಳನ್ನ ಕೊಡಬೇಕಂತ ಉದ್ದೇಶದಿಂದ ಈ 18 ಪಂಚಲೋಹ ಕವಚವನ್ನು ಮಾಡುತ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ತನ್ನೋ ಮನೋ ಧನದಿಂದ ನಾವು ಸಹಕಾರ ಕೊಟ್ಟು, ಈ ಕಮಿಟಿಯವರಿಗೆ ನಾವು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಎಲ್ಲರೂ ಕೂಡ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಇದು ಒಂದು ಇತಿಹಾಸ. ಯಾಕಂದ್ರೆ ಪೂರ್ವ ಕಾಲದಲ್ಲಿ ಯಾವಾಗೋ 400ನೇ ಶತಮಾನದಲ್ಲಿ ಆಗಿದ್ದಂತ ಅಯ್ಯಪ್ಪನ ಗಿರಿಯಲ್ಲಿ ಇವತ್ತು ಈ 2000ನೇ ಶತಮಾನದಲ್ಲಿ ಆಗಂತ ಇದು 100 ಗಟ್ಟಲೆ ವರ್ಷ ಇರುವಂತ ದೇವಸ್ಥಾನ ಇದು ಎಲ್ಲರಿಗೂ ಕೂಡ ಇವತ್ತು ನಾವು ಕೊಟ್ಟಿದ್ದ 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 1000 ರೂಪಾಯಿ ಆಗಲಿ, ಅದು ಬರ ದಿನದಲ್ಲಿ ಅದು ಎಷ್ಟೋ ಶಾಶ್ವತವಾಗಿ ನಮ್ಮ ಮಕ್ಕಳಿಗೆ ಎಲ್ಲರಿಗೆ ಕೂಡ ಆ ಫಲಿತವನ್ನು ಕೊಡುತ್ತಾ ಬರ್ತಾನೆ ಅಯ್ಯಪ್ಪ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು 12 ದಿನ ಹಮ್ಮಿಕೊಂಡಂತ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ತೀರ್ಥ ಪ್ರಸಾದ ತಗೊಂಡು ತನುಮನದಿಂದ ಸಹಕರಿಸಬೇಕಂತಾಗಿ ನಾವು ವಿನಂತಿ ಮಾಡಿಕೊಳ್ತೇವೆ. ಜೈ ನಮೋ ಅಯ್ಯಪ್ಪ ಸ್ವಾಮಿನೇ. ಪ್ರತಿ ವರ್ಷ ಈಗ 11 ವರ್ಷ 12 ವರ್ಷದವರೆಗೂ
ಸ್ವಾಮಿಗಳು ತುಂಬ ಸತತ ಪ್ರಯತ್ನದಿಂದ ಇಲ್ಲಿವರೆಗೆ ತಂದಿದ್ದಾರೆ. ಇನ್ನೂ 12ನೇ ವರ್ಷದ ಕುಂಭಾಭಿಷೇಕಕ್ಕೆ ಅವರು ರಾತ್ರಿ ಹಗಲು ಕಷ್ಟಪಡ್ತಾ ಇದ್ದಾರೆ. ಆ ಅಯ್ಯಪ್ಪಗೆ ಗೊತ್ತಿದೆ. ಅದಲ್ಲದೆ ಈ ಗಂಗಾವತಿ ಎಂಬುದು ತನು ಮನ ಧನ ಅಂತೇಳಿ ನಮ್ಮ ಉಪಾಧ್ಯಕ್ಷರು ಹೇಳಿದರು. ಅದು ಎತ್ತಿದ ಕೈ. ದೇವರ ನಾಡು ಅಂದರೆ ಕೇರಳ ಅಂತಾರೆ. ಅದರಂಗೆ ಇಲ್ಲಿ ದಾನಕ್ಕೆ ಧರ್ಮಕ್ಕೆ ಗಂಗಾವತಿ ಶ್ರೇಷ್ಠವಾಗಿದ್ದೆ. ಈ ಒಂದು ವಿಚಾರ ಎಲ್ಲ ಭಕ್ತಾದಿಗಳು ಸ್ವಲ್ಪ ವಿಚಾರ ಮಾಡಿ ಇವರು ಮಾಡ್ತಿರೋ 12ನೇ ವರ್ಷದ ಕುಂಭಾಭಿಷೇಕಕ್ಕೆ ಎಲ್ಲ ತನುಮನ ಧನದಿಂದ ಗಂಗಾವತಿ ನಾಗರಿಕರು ಸಹಕರಿಯಿಂದ ಪಂಚಲೋಹದ ಕಾರ್ಯಕ್ರಮ ಇರ್ಬೋದು, ಪಂಚಲೋಹದ ಕವಚ 18 ಮೆಟ್ಲು ಮತ್ತು ಗರ್ಭಗುಡಿಗೂ ಪಂಚಲೋಹದ ಕವಚ ಕಾರ್ಯಕ್ರಮ ಮತ್ತು ಇನ್ನಿತರ ಕುಂಭಾಭಿಷೇಕ ಖರ್ಚುಗಳು, ಹೋಮ ಯಜ್ಞ ಎಲ್ಲ ಇದೆ. ಪ್ರಸಾದ ಎಲ್ಲ ಸೇರಿ ರಿಪೇರಿಗಳು ಸುಮಾರು 60 ಲಕ್ಷ ರೂಪಾಯಿವರೆಗೂ ಖರ್ಚು ವೆಚ್ಚಗಳಿರ್ತವೆ. ದಯವಿಟ್ಟು ಎಲ್ಲರೂ ಸಹಕಾರದೊಂದಿಗೆ ಕೆಲಸವನ್ನು ನೆರವೇರಿಸ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಬೇಕಾಗಿ ಮನವಿ ಮಾಡ್ತಾ ಇದ್ದೀವಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಗಂಗಾವತಿಯ ಅಯ್ಯಪ್ಪಗಿರಿಯಲ್ಲಿ ನೆಲೆಸಿರುವ ಅಯ್ಯಪ್ಪ ಸ್ವಾಮಿಯ 12ನೇ ವರ್ಷದ ನಿಮಿತ್ತ ಕುಂಭ ಮತ್ತು ರುದ್ರಾಭಿಷೇಕ, ಜಲಾಭಿಷೇಕ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸಲಾಗ್ತದೆ. ಇದನ್ನು ಜಟ್ಟಿ ವೀರಪ್ರಸಾದ್ ಮತ್ತು ದರೋಜೆ ರಂಗಣ್ಣನವರು, ತಾಯಿಬಾಬು ಅವರು, ಇನ್ನು ಹಲವಾರು ಇವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನವರು ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ. ನಿಜಕ್ಕೂ ಏನಪ್ಪ ಅಂದರೆ ಇದು ಸಂತೋಷ ಪಡ್ತಕ್ಕಂಥ ವಿಷಯ. ಯಾಕಂದರೆ ಇದು ಒಂದು ಗುಡ್ಡನ್ನು ಕರಗಿಸಿ ಈ ಅಯ್ಯಪ್ಪನನ್ನು ಒಂದು ಸ್ಥಾಪನೆ ಮಾಡಲಿಕ್ಕೆ ಹಗಲು ರಾತ್ರಿ ಜಟ್ಟಿ ವೀರಪ್ರಸಾದ್ ಇವರು ತಮ್ಮ ತನುಮನ ಮತ್ತು ಏನಪ್ಪ ಅಂದರೆ ಅವರ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕೂಡಪ್ಪ ನಿರ್ವಹಿಸಲು ಯಶಸ್ವಿಯಾಗಿದ್ದರೆ ಇನ್ನೂ ಕೂಡ ಕಾರ್ಯಕ್ರಮ ಯಶಸ್ವಿ ಮಾಡ್ತಾಯಿದ್ದಾರೆ. ಈ ವಿಷಯದಲ್ಲಿ ನನ್ನ ಒಂದು ಅವರಲ್ಲಿ ಮನವಿ ಏನಪ್ಪ ಅಂತಂದರೆ, ಈ ಒಂದು ದೇವಸ್ಥಾನ ನಿರ್ಮಾಣ ಸಮಯದಲ್ಲಿ ತಮ್ಮ ಕಷ್ಟಗಳಿಗೆ ಮತ್ತು ಹಲವಾರು ಸಮಸ್ಯೆಗಳಿಗೆ ಏನು ಯಾರು ಸ್ಪಂದಿಸಿದ್ರು, ಈ ಗಂಗಾವತಿ ನಗರದಲ್ಲಿ ಏನು ಹಿರಿಯರಿದ್ದಾರೆ ಅವರೆಲ್ಲರನ್ನೂ ಕೂಡ ಏನಪ್ಪ ಅಂದರೆ ಪುನಃ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿಯಿಂದ ಏನೇನೋ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಕೋಟಿನ ಗಳಿಸ್ಬೋದು, ಆದರೆ ಮಾಡುವ ಶಕ್ತಿ ಏನಿದೆ ಆ ಶಕ್ತಿಗೆ ಇನ್ನೊಬ್ಬರ ಬಲ ಬಂದಾಗ ಮಾತ್ರ ಇಂಥ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿಕ್ಕೆ ಹಲವಾರು. ಯಾಕಪ್ಪ ಅಂದರೆ ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ, ಕೈ ಜೋಡಿಸಿದಾಗ ಮಾತ್ರ ಏನಪ್ಪ ಅಂದರೆ ಅದಕ್ಕೊಂದು ಯೂನಿಟಿ, ಅದಕ್ಕೊಂದು ಶಕ್ತಿ ಅಂತ ಬರುತ್ತೆ. ಆ ಶಕ್ತಿ ಇದ್ದಾಗ ಮಾತ್ರ ಇಂಥ ಒಂದು ಕಾರ್ಯಕ್ರಮ ಕೂಡ ಯಶಸ್ವಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ಕಾರಣಕ್ಕೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂದರೆ, ಎಲ್ಲರೂ ತನುಮನದಿಂದ ಗಂಗಾವತಿ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಸಕಲ ಸದ್ಭಕ್ತರು ಜಟ್ಟಿ ವೀರಪ್ರಸಾದ್ ಅವರಿಗೆ ಎಲ್ಲರೂ ಕೂಡ ಏನಪ್ಪ ಅಂದರೆ ತಮ್ಮ ಬಲಪಡಿಸ್ಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಅದೇ ರೀತಿ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಶಂಕುಸ್ಥಾಪನೆಯಿಂದ ಇಲ್ಲಿವರೆಗೂ ನಿರ್ಮಾಣ ಮಾಡಿದವರು ಇವರೇ ಕಾಂಟ್ರಾಕ್ಟರು. ಇವ್ರ ಮುಖಾಂತರ ಈ ಕೆಲಸ ಮಾಡಿ 12 ವರ್ಷ ನಂತರ ಈಗ ಪಂಚಲೋಹದ ಕವಚ ಆಗಲಿ, 18 ಮೆಟ್ಲಿಗೆ ಮತ್ತು ಗರ್ಭಗುಡಿಗೆ, ಆಮೇಲೆ ಇನ್ನು ಉಳಿದ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಸುಮಾರು 60 ಲಕ್ಷ ರೂಪಾಯಿ ಕೆಲಸ ಕಾಮಗಾರಿಗಳಾಗ್ತದೆ. ಇವ್ರ ಕಡೆಯಿಂದ ಅವರು ಒಂದು ದೊಡ್ಡ ಮಾತು ಹೇಳಿದರು, ಸ್ವಾಮಿ ಭಾಳ ದುಡ್ಡಿಂದ ಅಭಾವ ಇದೆ, ಇಲ್ಲಿ ಬೆಳಿಲ್ಲ, ರೈತರಿಗೆ ಕಷ್ಟ ಇದೆ ಅಂದರೆ ನಾನು 1 ಲಕ್ಷ ರೂಪಾಯಿ ಬೇಕಾದ್ರೆ ದೇಣಿಗೆ ಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಹೇಳಿದ್ರು ಇವತ್ತು. ಅದಕ್ಕೆ ಅವ್ರು 1 ಲಕ್ಷ ರೂಪಾಯಿ ಕೊಡೋದಕ್ಕಿಂತ ಹೆಚ್ಚಿನ ಒಂದು ಆನೆ ಬಲ ಏನಂದರೆ, ಕೆಲಸ ಕಾಮಗಾರಿ ಮಾಡಿಸುವಂಥ ಸ್ವಾಮಿ ನಮ್ಗೆ ಆ ವಚನ ಕೊಟ್ಟಿರೋದಕ್ಕೂ ನಮಗೆ ಭಾಳ ಸಂತೋಷ. ಅವ್ರಿಗೆ ನಾನು ಸನ್ಮಾನ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ದುರ್ಗಮ್ಮ ಗುಡಿ ದೇವರದನು ದೊಡ್ಡ ದುರ್ಗಮ್ಮ ವಿಗ್ರಹನು ಪಂಚಲೋಹ ವಿಗ್ರಹ ಮಾಡ್ತಾ ಇದ್ದಾರೆ ದುರ್ಗಮ್ಮ ದೇವಸ್ಥಾನದ್ದು. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಹೇಳಿದಂಥ ಮುಖ್ಯವಾದ 4 ಮಾತುಗಳಿಗೆ ನಿಜ ತುಂಬ ಧನ್ಯವಾದಗಳು. ಒಂದು ವಿಷಯ ಏನಂದರೆ, ನಾವೆಲ್ಲರ ಕಡೆ ವಿಶ್ವಾಸದಿಂದ ಅವ್ರ ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಹಿರಿಯರ ಸಲಹೆ ಮೇರೆಗೆ ನಾನು ನಡೀತಾ ಇದ್ದೀನಿ. ನಮ್ಮ ಊರಿನ ಹಿರಿಯರು ಎಲ್ಲರ ಆಶೀರ್ವಾದ ನನಗಿದೆ. ಅವರೆಲ್ಲರನ್ನೂ ನಾನು ಕಂಡು ಅವ್ರ ಸಲಹೆ ತಗೊಂಡು ಅವ್ರ ಆಶೀರ್ವಾದ ತಗೊಂಡು ನಾನು ಮುಂದುವರಿತಾ ಇದ್ದೀನಿ. ಅದೇ ರೀತಿ ಮುಂದಿನ ಮಾರ್ಚ್ ನಂತರ ಆ ಹಿರಿಯರೆಲ್ಲರನ್ನೂ ಕೂಡಿಸಿ ಒಳ್ಳೆ ಕಮಿಟಿ ಮಾಡಿ ಎಲ್ಲರೂ ಭಾಗವಹಿಸಿ ಈ ದೇವಸ್ಥಾನಕ್ಕೆ ಶರಣಪ್ಪ ಅವರು ಹೇಳಿದಂಗೆ 100 ವರ್ಷ ನಡೆಯುವಂಥ ದೇವಸ್ಥಾನ. ನಾನು ಸಾಕಾರ ದೇವ್ರು ಕೊಟ್ಟಿರೋದು, ದೇವ್ರಿಗೆ ಒಪ್ಸಿರ್ಬೋದು, ನಾನು ಸೇವೆ ಮಾಡಿರ್ಬೋದು. ಮುಂದಿನ ದಿನದಲ್ಲಿ ಎಲ್ಲರೂ ಭಾಗವಹಿಸಿ, ಎಲ್ಲ ಗುರುಸ್ವಾಮಿಗಳು, ಎಲ್ಲ ಸ್ವಾಮಿಗಳು, ಎಲ್ಲ ನಮ್ಮ ಹಿರಿಯರು ಸೇರಿ
ಒಳ್ಳೆ ಕಮಿಟಿ ಮಾಡಿ ಇದನ್ನು ಮುಂದುವರಿಸಬೇಕು, ಎಲ್ಲರೂ ಜವಾಬ್ದಾರಿ ತಗೋಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ.